ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಬೆಂಗಳೂರಿಗೆ ವಾಪಸ್ ಬರೋ ಪ್ಲ್ಯಾನ್ ಇದೆ ಈ ವೀಕಲ್ಲಿ. ಅದಕ್ಕೆ ಒಂದು ಕಂಪ್ಲೀಟ್ ಡೇದು ವ್ಲಾಗ್ ಮಾಡೋಣ ಊರಲ್ಲಿ ಅಂತ. ಮತ್ತು ಬೆಳಗ್ಗೆ ಟೆರೆಸ್ ಮೇಲೆ ನೋಡ್ತಾ ಇದ್ದೆ, ಇಲ್ಲಿಂದ ನಮ್ಮೂರು ಕಾಣಿಸುತ್ತೆ. ನಮ್ಮೂರಲ್ಲಿ ನಮ್ಮ ಮನೆ ಕಾಣಿಸುತ್ತೆ ಇಲ್ಲಿಂದ. ನೈಟ್ ಲೈಟ್ ಹಾಕಿದ್ರೆ ನಮ್ಮ ಮನೆದು ಲೈಟ್ ಇಲ್ಲಿ ನಾವಿದ್ದೀವಲ್ಲ ಆ ಮನೆಗೆ ಕಾಣಿಸ್ತಾ ಇರುತ್ತೆ. ನಮ್ಮ ಪಪ್ಪ ಇಲ್ಲಿಂದನೇ ನೋಡಿ ಹೇಳ್ತಾ ಇರ್ತಾರೆ, ಅಲ್ಲಿ ಅಂಕಲ್ ಇದ್ದಾರೋ ಇಲ್ವೋ, ಲೈಟ್ ಹಾಕಿದೆ ಇಲ್ಲ, ಇನ್ನೂ ಲೈಟ್ ಹಾಕಿಲ್ಲ ಅಂತ. ಊರಿಂದು ಕಂಪ್ಲೀಟ್ ಒಂದು ನಮ್ಮದು ಕಾಫಿ ತೋಟ ಇದೆ, ಅದ್ರದ್ದೆಲ್ಲ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಹೋಗೋಕ್ಕೆ ಟೈಮ್ ಆಗಿಲ್ಲ. ನೆಕ್ಸ್ಟ್ ಟೈಮು ಬಂದಾಗ ಫ್ರೀ ಮಾಡ್ಕೊಂಡು ಒಂದು ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ಮತ್ತು ಇದೆಲ್ಲ ನಮ್ಮನೇಲಿ ಹಾಕಿರೋ ಗಿಡ ಎಷ್ಟೊಂದಿದೆ, ಎಷ್ಟೊಂದು ಹೂ ಬಿಟ್ಟಿದೆ. ಬೆಂಗಳೂರಲ್ಲಿ ಇಷ್ಟೇ ಹೂ ತೊಗೋಬೇಕು ಅಂತ ಹೇಳಿದ್ರೆ ಎಷ್ಟು ದುಡ್ಡಾಗುತ್ತೆ. ಇಲ್ಲಿ ಕುಯ್ಕೊಳ್ಳೋರೇ ಇಲ್ಲ, ಎಷ್ಟು ಬೆಳಗ್ಗೆಗೆಲ್ಲ ಅಲ್ಲ ಹಾಗೆ ಮಿಕ್ಬಿಟ್ಟಿರುತ್ತೆ. ನಾನು ಲಾಸ್ಟ್ ಇಯರು ಎಲ್ಲ ಕಿತ್ತು ಒಣಗಿಸಿ ಎಲ್ಲ ಡ್ರೈ ಮಾಡಿ ಇಟ್ಕೊಂಡಿದ್ದೆ. ಹೇರ್ ಪ್ಯಾಕ್ ಏನಾದ್ರು ಮಾಡಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಬಟ್ ಈ ಸತಿ ನನಗೆ ಟೈಮೇ ಆಗಲಿಲ್ಲ, ಫುಲ್ಲು ಬ್ಯುಸಿಯಾಗಿಬಿಟ್ಟೆ ಕೆಲಸದಲ್ಲೇ. ಮತ್ತು ನಮ್ಮ ಮನೆ ಕನ್ಸ್ಟ್ರಕ್ಷನ್ನು ಈ ಲೆವೆಲಿಗೆ ಬಂದಿದೆ, ಇವಾಗ ಸಾರಣೆ ನಡೀತಾ ಇದೆ. ಅದನ್ನು ನೋಡ್ಕೊಂಡು ಬಂದೆ ಒಂದು ರೌಂಡು. ಅಷ್ಟರಲ್ಲಿ ಅಮ್ಮ ಪೂಜೆ ಎಲ್ಲ ಮಾಡಿದರು. ಇವತ್ತು ತಿಂಡಿಗೆ ರೊಟ್ಟಿ ಮತ್ತು ತೊಂಡೆಕಾಯಿ ಪಲ್ಯ. ಈಗ ನಮ್ಮ ಕಡೆ ಹೇಗೆ ಅಂತ ಹೇಳಿದ್ರೆ ರೈಸ್ ಇಲ್ದಲೇ ನಾವು ರೊಟ್ಟಿ ಮಾಡೋದೇ ಇಲ್ಲ. ಫಸ್ಟು ಅನ್ನನ ಚೆನ್ನಾಗಿ ವಿಷಲ್ ಹಾಕಿಸ್ಕೊಂಡ್ಬಿಡ್ತೀವಿ ಜಾಸ್ತಿ. ಅದಕ್ಕೆ ಸ್ವಲ್ಪ ಉಪ್ಪಾಕಿ ಅಕ್ಕಿ ಪುಡಿ ಹಾಕಿ ಕಲಿಸ್ಕೊಂಡೇ ಮಾಡೋದು. ಅಷ್ಟು ಏನಾದರೂ ಎಮರ್ಜೆನ್ಸಿ ಏನಾದರೂ ಇಲ್ಲ ಅಂತ ಪಕ್ಷದಲ್ಲಿ ಮಾತ್ರ ಕುದಿ ಅಂತ ಮಾಡ್ಕೊಂಡು ಅದನ್ನು ಕಲಿಸ್ತೀವಿ. ಬಟ್ ಅದನ್ನು ಸ್ವಲ್ಪ ಟೈಮ್ ಆದಮೇಲೆ ತಿನ್ನೋಕ್ಕಾಗಲ್ಲ, ಮಾಡಿದ ತಕ್ಷಣವೇ ತಿನ್ಬೋದು. ಈ ಥರ ಮಾಡಿದ್ರೆ ಎಷ್ಟು ಹೊತ್ತಾದರೂ ಇಟ್ಬಿಟ್ಟು ತಿಂದರೆ ತುಂಬ ಸಾಫ್ಟಾಗಿರುತ್ತೆ. ಇದನ್ನು ಹಾಸನ ಕಡೆ ಎಲ್ಲ ಇದು ಹಂಗೇ ಅಕ್ಕಿ ಪುಡಿ ಹಾಕಿಬಿಟ್ಟು ತಟ್ತಾರೆ. ಈ ಕಡೆ ಕೊಡಗಲ್ಲೆಲ್ಲ ಅವರು ಪ್ಲಾಸ್ಟಿಕ್ ಕವರ್ ಹಾಕಿ ಅದ್ರ ಮೇಲೇ ತಟ್ಟೋದು ಒಬ್ಬಟ್ಟು ಥರ. ಬೆಂಗಳೂರು ಕಡೆ ಎಲ್ಲ ಮಾಡ್ತಾರಲ್ವ ಬಳಿಯ ರೊಟ್ಟಿ, ಅದನ್ನೆಲ್ಲ ಅಭ್ಯಾಸ ಇಲ್ಲ ನಮಗೆ, ಇದೇ ಥರ ಮಾಡೋದು. ಊರಿಗೆ ಬಂದರೆ ಆಲ್ಮೋಸ್ಟ್ ಎವ್ರಿ ಡೇ ಇದೆ. ಒಡ್ಚಿಲ್ಗೆ ರೆಸಿಪಿ ಹಾಕಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಅದಿಲ್ಲ ಅಂತ ಹೇಳಿದ್ರೆ ರೊಟ್ಟಿ ಇದೇ ಮಾಡೋದು. ರೊಟ್ಟಿ ಮಾಡೋಕ್ಕೆ ತುಂಬ ಟೈಮ್ ನಿಲ್ಲಬೇಕಲ್ವ, ಸೊ ಒಡ್ಚಿಲ್ಗೆ ಆದರೆ ಫಾಸ್ಟಾಗಿ ಆಗುತ್ತೆ. ಹಂಗಾಗಿ ಅದೇನಾದರೂ ತುಂಬ ಬ್ಯುಸಿ ಇತ್ತು ಅಂತ ಹೇಳಿದ್ರೆ ಅದನ್ನು ಮಾಡ್ತೀವಿ. ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೊಂಡ್ರೆ ಸಾಫ್ಟಾಗಿರುತ್ತೆ. ಬೇಕಂದರೆ ಒಬ್ಬಟ್ಟು ಪೇಪರ್ ಬರುತ್ತಲ್ವ, ಅದ್ರ ಮೇಲೂ ತಟ್ಕೋಬೋದು. ಇದು ನಾವು ಆಯಿಲ್ ಅಥವಾ ಆಶೀರ್ವಾದ ಆಟ ಆ ಥರ ಏನಾದ್ರು ತಂದಿದ್ರೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡ್ರೆ ಅದು ಅಗ್ಲಕ್ಕೆ ಬರುತ್ತೆ. ಅದ್ರ ಮೇಲೆ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಬೇಯಿಸ್ಕೊಂಡ್ರೆ ಆಯಿತು. ಇದು ಇವತ್ತಿನ ತಿಂಡಿ ನಮ್ಮದು. ತೊಂಡೆಕಾಯಿ ಪಲ್ಯದ ರೆಸಿಪಿನೂ ನಾನು ಶೇರ್ ಮಾಡಿದ್ದೀನಿ. ಅದು ಸೇಮ್ ಅಮ್ಮ ಹೆಂಗೆ ಮಾಡ್ತಾರೆ ಹಾಗೆ ನಾನು ಮಾಡೋದು. ರೊಟ್ಟಿ ಮಾಡಿಬಿಟ್ರೆ ನಮ್ಮನೆ ಬರ್ಡ್ಸ್ಗೆ ಬೇಕೇ ಬೇಕು. ಅದು ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ರೊಟ್ಟಿ, ಚಪಾತಿ ಮತ್ತು ದೋಸೆ ಮಾಡಿದ್ರೆ ಕಿರಿಚ್ತಾನೆ ಇರುತ್ತೆ, ಬೇಕು 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 ಅಂತ ಹೇಳಿ. ಇವಾಗ ಮತ್ತೆ ಸ್ವಲ್ಪ ರೈಸ್ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ನಮ್ಮನೆದು ಬರ್ಡು. ಹಂಗಾಗಿ ರೈಸ್ ಏನಾದ್ರು ನಾನು ತಿಂತಿದ್ರೆ ಸಾಕು, ರೈಸ್ ಬೇಕು ಅಂತ ಕಿರಿಚ್ಕೊತಾ ಇರುತ್ತೆ. ಇವತ್ತೇನೋ ಎದ್ದಿತ್ತು ಅನಿಸುತ್ತೆ. ಎದ್ದಿರೋ ಮೂಡಲ್ಲಿ ಹಾಕಿದ್ರೂ ತಿನ್ನೋಕ್ಕೆ ಬರ್ತಾನೆ ಇರಲಿಲ್ಲ. ಕರಿತಾ ಇದ್ದೆ ನಾನು, ನೋಡ್ತಾ ಇತ್ತು, ಆಮೇಲೆ ತಿನ್ನಕ್ಕೆ ಬಂತು. ಇದು ತುಂಬ ವರ್ಷದಿಂದ ಇದೆ ನಮ್ಮ ಮನೇಲಿ. 12 ಇಯರ್ಸ್ ಆಯಿತು ಆಲ್ಮೋಸ್ಟ್. ನಮ್ಮ ಮಕ್ಕಳು ಥರನೇ ಆಗಿಬಿಟ್ಟಿದೆ ಅದೂ. ಅದ್ರದ್ದು ಫುಡ್ ಹ್ಯಾಬಿಟ್ಸು ಅದು ಹೆಂಗಿರುತ್ತೆ, ಎಲ್ಲ ಹೆಂಗೆ ಕ್ಲೀನ್ ಮಾಡ್ತೀವಿ, ಅದಕ್ಕೆ ಹೆಂಗೆ ಸ್ನಾನ ಮಾಡಿಸ್ತೀವಿ, ಏನೇನು ಫೀಡ್ ಮಾಡ್ತೀವಿ, ಅದನ್ನು ಎಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಆಮೇಲೆ ನಾನು, ನಮ್ಮಮ್ಮ, ನಮ್ಮ ಪಪ್ಪ ತಿಂಡಿ ತಿಂತಾಯಿದ್ವಿ. ಮಕ್ಕಳಿನ್ನೂ ಎದ್ದಿರಲಿಲ್ಲ, ಏನಂತ ಗೊತ್ತಿಲ್ಲ. ನೈಟ್ ಮಲಗಿದ್ದು ಲೇಟ್ ಆಯಿತು ಏನೋ ಅಂತ. ಇವತ್ತಂತೂ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ರು. ಬೆಳಗ್ಗೆ ಎದ್ದೇಳ್ಸೋಕ್ಕೆ ಹೋಗಿಲ್ಲ. ಆಲ್ಮೋಸ್ಟ್ 10 o'clock ಆದ್ರೂ ಎದ್ದಿರಲಿಲ್ಲ. ನಾವು ಬೆಂಗಳೂರಲ್ಲೆಲ್ಲ 9 o'clock ಎಲ್ಲ ತಿಂಡಿ ತಿಂದಾಗ್ಬಿಡುತ್ತೆ. ಮಕ್ಕಳು 8:45ಗೆ ಸ್ಕೂಲ್ಗೆ ಹೋಗ್ಬಿಡ್ತಾರಲ್ಲ. ಆದರೆ ಇಲ್ಲಿ ತಿನ್ನೋದು ನಾನು 10 o'clock. ಮತ್ತಿದು ನಮ್ಮ ಮನೆ ಕೆಲಸ ಮಾಡ್ತಾರಲ್ವ, ಅವರು ಕೇರಳದವರು. ಅವ್ರು ಅಲ್ಲಿಂದ ತಂದುಕೊಟ್ಟಿದ್ರು ಜಾಯ್ಕಾಯಿ ಮತ್ತು ಇದು ಬಿರಿಯಾನಿಗೆ ಹಾಕೋದು ಮಸಾಲೆ.
ಅವ್ರು ಬೆಳೀತಾರಂತೆ ಅಂತ. ನಾವಿಷ್ಟು ಸ್ವಲ್ಪ ಸ್ವಲ್ಪ ತಂದಿರ್ತೀವಲ್ವ, ಅವ್ರು ತುಂಬಾ ತಂದಿದ್ರು. ನೋಡ್ಬಿಟ್ಟು ಅಯ್ಯೋ ಇಷ್ಟೊಂದು ತಂದಿದ್ದಾರಲ್ಲ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಕಾಫಿ ಕುಡಿದು ನಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ತುಂಬ ಹೆಕ್ಟಿಕ್ ಡೇ, ತುಂಬ ಕೆಲಸ ಇತ್ತು. ಎಷ್ಟೊತ್ತು ಕೆಲಸ ಆಯಿತು ಅಂತಂದರೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ನಾನು ತಿಂಡಿ ತಿನ್ಕೊಂಡು ಹೋಗಿದ್ದು ಮತ್ತು ಊಟಕ್ಕೆ ಬರೋ ಅಷ್ಟರಲ್ಲಿ 2:30 2:45 ಆಗೋಗ್ಬಿಟ್ಟಿತ್ತು. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ನನ್ನ ಮಗಳು ಮಧ್ಯದಲ್ಲಿ ಅದರಲ್ಲಿ ತಿನ್ನಿಸಿ ಅಂತ ಈ ಸತಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಜಾಯಿನ್ ಮಾಡಬೇಕು ಅವಳನ್ನ. ಅಂತೂ ಒಂದು 4 ಸ್ಪೂನ್ ತಿಂತಾಳೆ, ಮತ್ತೆ ಬಂದುಬಿಟ್ಟು ಅಮ್ಮ ತಿನ್ನಿಸಿ ಅಂತ. ಆಮೇಲೆ ನಾನು ಸ್ವಲ್ಪ ತಿನ್ನಿಸ್ದೆ. ಆಮೇಲೆ ಅಮ್ಮ ತಿನ್ನಿಸಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ನಾನು ಕೆಲ್ಸಕ್ಕೆ ಮಾಡಕ್ಕೆ ಬಂದುಬಿಟ್ಟೆ. ಆಫೀಸ್ ಕೆಲಸ ಮಾಡ್ತಿರ್ತೀನಿ, ರೂಮಿಗೆ ಬರಬೇಡಿ ಅಂತ ಎಷ್ಟು ಹೇಳಿದರೂ ಕೇಳೋದಿಲ್ಲ. ಪದೇ ಬಂದು ಡಿಸ್ಟರ್ಬ್ ಮಾಡ್ತಾ ಇರೋದು. ಮತ್ತು ಇಲ್ಲೇ ಬಂದು ಕ್ರಿಕೆಟ್ ಆಡ್ತಿದ್ದಾರೆ. ದಿನ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀವಿ. ಏಕೆಂದರೆ ಬೆಳಗ್ಗೆ ಎದ್ದೇಳೋದು ಲೇಟು, ಮತ್ತು ರಾತ್ರಿ ಎಷ್ಟೊತ್ತಾದರೂ ಮಲಗೋದಿಲ್ಲ. ನಾವು 11:30 ಮಾಡಿದ್ರೂ ಅವ್ರುಗಳು 11:30 ತನಕನೂ ಎದ್ದಿರ್ತಾರೆ. ಅದಕ್ಕೇ ನಾವು ಸಂಜೆ 1 ಅವರ್ ಮಲಗಿಸ್ಬಿಡ್ತೀನಿ. ಸ್ಕೂಲಿಂದ ಬಂದಾಗಲೂ ಅಷ್ಟೇ, ಇಲ್ಲ ರಜದಲ್ಲಿದ್ದರೂ ಅಷ್ಟೇ. ಅಷ್ಟರಲ್ಲೇ ಈವ್ನಿಂಗ್ ಆಗೋಯ್ತು. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಇವತ್ತಂತೂ ಕಣ್ಣು ಓಪನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಕೆಲಸ ಮಾಡಿ. ಮತ್ತು ಇವತ್ತಿಂದೇ ಬ್ಲಾಗೆಲ್ಲ ಪೋಸ್ಟ್ ಮಾಡಿಬಿಡೋಣ, ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಎಲ್ಲ ಅಂತ ಹೇಳಿ ಹಂಗೆ ಪ್ಯಾರಲಾಗಿ ಎಡಿಟ್ ಮಾಡ್ಕೊತಾ ಇದ್ದೆ ಫ್ರೀಯಾಗಿದ್ದಾಗ ಒಂದು 2 ನಿಮಿಷ. ಆಮೇಲೆ ಮಕ್ಕಳು ಫ್ರೆಂಚ್ ಫ್ರೈಸ್ ಬೇಕು ಅಂತಿದ್ರು. ಫ್ರೆಂಚ್ ಫ್ರೈಸ್ ಅಂದರೆ ಆಲ್ಮೋಸ್ಟ್ ಬಜ್ಜಿ ಥರನೇ. ಆಲೂಗೆಡ್ಡೆ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಫ್ರೆಂಚ್ ಫ್ರೈಸ್ಗೆ ಹೆಂಗೆ ಕಟ್ ಮಾಡ್ತೀವಲ್ವ, ಸೇಮ್ ಹಂಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರೇ ಚೆನ್ನಾಗಿರುತ್ತೆ. ಇಲ್ಲಿ ಮನೇಲಿ ಕಾರ್ನ್ಫ್ಲೋರ್ ಇರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಮೈದಾ, ಖಾರದ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಅದಕ್ಕೇ ಮಿಕ್ಸ್ ಮಾಡಿಬಿಟ್ರೂ ಆಗುತ್ತೆ. ಇಲ್ಲ ಅಂತ ಅಂದರೆ ಸಪ್ರೇಟಾಗಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ಅದನ್ನು ಮಾಡಿಕೊಂಡು ಆಮೇಲೆ ಆಲೂಗೆಡ್ಡೆ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಟ್ರೈ ಮಾಡಿದ್ದೆ. ನಾನು ಅಷ್ಟೊಂದೇನು ಕ್ರಿಸ್ಪಿಯಾಗಿರಲಿಲ್ಲ. ಆಮೇಲೆ ಲಾಸ್ಟಿಗೆ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟೆ. ಚಳಿ ಇತ್ತು, ಮತ್ತು ಆ್ಯಕ್ಚುಲಿ ಈವ್ನಿಂಗು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಇವತ್ತು ಮಳೆ ಪ್ರಿಡಿಕ್ಷನ್ ಇತ್ತು, ಬಟ್ ಏನು ಬೆಳಗ್ಗೆಯಿಂದೆಲ್ಲ ಆ ಥರ ಏನು ಇರಲಿಲ್ಲ. ಮತ್ತು ಸಂಜೆ ಆಗ್ತಾ ಇದ್ದಂಗೆ ಗುಡುಗೆಲ್ಲ ಬರ್ತಾಯಿತ್ತು. ತುಂಬ ಮಳೆ ಏನು ಬರಲಿಲ್ಲ. ಓಕೆ, ನಾರ್ಮಲಾಗಿ ಸ್ಟಾರ್ಟ್ ಆಯಿತು. ಆಮೇಲೆ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಿ ಮಕ್ಳಿಗೆ ಕೊಟ್ಟೆ. ಮತ್ತು ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ನಂದು ಆಫೀಸಲ್ಲಿ ಸ್ಟ್ರೆಸ್ ಇತ್ತಲ್ವ, ಅದನ್ನೆಲ್ಲ ಯಾರ್ಯಾರ ಮೇಲೆ ಸಿಟ್ಟಿದೆ ಎಲ್ಲರ ಮೇಲೂ ಬೈಕೊಂಡೆಲ್ಲ ಕೂತಿದ್ದೆ. ಇನ್ನೂ ಕೆಲಸ ಮುಗಿದಿರಲಿಲ್ಲ ಆಫೀಸ್ದು. ಸೊ ವಾಯ್ಸ್ ಓವರ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಲಾಗಿನ್ ಆಗೋಣ ಅಂತ ಮಕ್ಕಳಿಗೆಲ್ಲ ಫ್ರೆಂಚ್ ಫ್ರೈ ಮಾಡಿಕೊಟ್ಟು ನಾವು ಎಲ್ಲ ತಿಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ವಿಲ್ ಬಿ ಬ್ಯಾಕ್ ವಿತ್ ಅನದರ್ ವಿಡಿಯೋ ಸೂನ್. ಥ್ಯಾಂಕ್ ಯು. ಬೈ.